ಕಾಲಿಗೂ 11:30 ಮಧ್ಯದಲ್ಲಿ ಸೈಫುದ್ದೀನ್ ಎಂಬುವರದ್ದು ಹತ್ಯೆ ಆಗಿದೆ. ಆ ಪ್ರಕರಣದಲ್ಲಿ ಈಗಾಗಲೇ 3 ಜನ ಆರೋಪಿಗಳನ್ನು ಮೊದಲು ನಾವು ಅರೆಸ್ಟ್ ಮಾಡಿದ್ದೀವಿ. ಘಟನಾ ಸ್ಥಳದಲ್ಲಿ ಇದ್ದು ಅವರ ಮೇಲೆ ತಲವಾರಿಂದ ಮತ್ತೆ ರಾಡಿಂದ ಅಥವಾ ಇತರ ವೆಪನ್ಸ್ ಇಂದ ದಾಳಿ ಮಾಡಿರುವಂತ 3 ಜನರನ್ನು ಅವಾಗ ನಾವು ನೆಕ್ಸ್ಟ್ ಡೇ ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯದಿಂದ ಪ್ರೊಡ್ಯೂಸ್ ಮಾಡಿ ಪೊಲೀಸ್ ಕಸ್ಟಡಿಯಲ್ಲಿ ಆತಂಕ ತಗೊಂಡಿದ್ದೀವಿ. ಆ ತನಿಖಾ ವೇಳೆ ಇಂಟರ್ರೋಗೇಷನ್ ಅಲ್ಲಿ ನಮಗೆ ಕೆಲವೊಂದು ವಿಷಯಗಳು ಸ್ವಲ್ಪ ತಿಳಿದು ಬಂದಿದೆ. ಮೊದಲನೇದಾಗಿ ಇವರು 3 ಜನ ವ್ಯಕ್ತಿಗಳು ಸೈಫನ್ನು ಅಟ್ಯಾಕ್ ಮಾಡಕ್ಕೆ ಅಥವಾ ಮರ್ಡರ್ ಮಾಡಕ್ಕೆ ವೈಯಕ್ತಿಕ ಕಾರಣಗಳಿದೆ. ಆದರೆ ಆ ವೈಯಕ್ತಿಕ ಕಾರಣಗಳಿರುವ 3 ಜನರನ್ನು ಐಡೆಂಟಿಫೈ ಮಾಡಿ ಇನ್ನು ಕೆಲವರು ಇವರನ್ನು ಬಳಸಿಕೊಂಡು ಈ ಮರ್ಡರ್ ಅನ್ನು ಮಾಡಿದ್ದಾರೆ ಅಂತ ನಮಗೆ ತನಿಖೆಯಲ್ಲಿ ತಿಳಿದು ಬಂದಿದೆ. ಇದು ವೈಯಕ್ತಿಕ ಕಾರಣಗಳು. ಈಗ ಮೊಹಮ್ಮದ್ ಫೈಜಲ್ ಹೇಳ್ತಾರೆ, ನನ್ನ ಹೆಂಡತಿಯನ್ನು ತುಂಬಾ ಕಿರುಕುಳ ಕೊಟ್ಟಿದ್ದಕ್ಕೆ ಆಗಿದೆ. ಆಕ್ಚುಲಿ ಮತ್ತೆ ಫರ್ದರ್ ಅನಾಲಿಸಿಸ್ ಮಾಡಿದಾಗ ಇವರ ಮಧ್ಯದಲ್ಲಿ ಸೈಫು ಮತ್ತೆ ಫೈಜಲ್ ಹೆಂಡತಿ ರಿದಾ ಇವರ ಮಧ್ಯದಲ್ಲಿ ಕಾನ್ವರ್ಸೇಷನ್ ಸುಮಾರು ನಮಗೆ ಕಾಲ್ ರೆಕಾರ್ಡ್ಸ್ ಅಲ್ಲೂ ಮತ್ತೆ ಇದರಲ್ಲೂ ಕಂಡು ಬಂದಿದೆ. ನಮಗೆ ಕಿರುಕುಳ ಕೊಡ್ತಾ ಇದ್ರೆ ಇಷ್ಟು ಕಾಲ್ಸ್ ಆಗ್ತದೆ ಇಲ್ಲ ಅಂತ ನಾವು ಮತ್ತೆ ತನಿಖೆ ಮಾಡಿ ಮತ್ತೆ ನೋಡಿದಾಗ ಇವರು ಮಾತಾಡ್ತಿದ್ದು ಹೌದು, ಬಟ್ ತುಂಬಾ ಕಾನ್ಫ್ಲಿಕ್ಟಿಂಗ್ ರೀತಿಯಲ್ಲಿ ಇದೆ ಅಂತ ನಮಗೆ ಪ್ರಾಥಮಿಕವಾಗಿ ಕಂಡು ಬಂದಿದೆ. ಮತ್ತೆ ಫರ್ದರ್ ಅನಾಲಿಸಿಸ್ ಮಾಡಿದಾಗ ಗೊತ್ತಾಗಿದೆ, ಈ ಘಟನೆ ಆಗಿದ್ದ ದಿನ ಬೆಳಗ್ಗೆ ಸೈಫುದ್ದೀನ್ ಮಂಗಳೂರು ಹೋಗ್ಲಿಕ್ಕಿತ್ತು. ಆದ್ರೆ ಫೈಜಲ್ ಅವರನ್ನು ಕರೆದು ಈ ಕೊಡವೂರ್ ಮನೆ, ಅವ್ರದ್ದು ಏನ್ ಕೊಡವೂರ್ ಮನೆ ಇದೆ ಅಲ್ಲಿಗೆ, ಇಲ್ಲಾಂದ್ರೆ ಸೈಫ್ ಓಪನ್ ಆಗಿ ಹೋಗೋ ಪ್ರಶ್ನೆನೇ ಇಲ್ಲ, ಯೂಶಲಿ ಹೋಗಲ್ಲ. ಅವ್ರ ಮೇಲೆ ಸುಮಾರು ಕೇಸ್ಗಳಿಂದ ಸುಮಾರು ಥ್ರೆಟ್ಗಳಿಗೆ ಅವರಿಗೆ. ಬಟ್ ಫೈಜಲ್ ಹೇಳ್ತಾರೆ, ನನ್ನ ವೈಫ್ ರಿದಾ ನಿಮಗೋಸ್ಕರ ಅಲ್ಲಿ ವೇಟ್ ಮಾಡ್ತಿದ್ದಾರೆ ಅಂತ ಹೇಳಿ, ಅಲ್ಲಿಗೆ ಬರ್ತಾರೆ ಅಂತ ಹೇಳಿ ಸುಳ್ಳು ಹೇಳಿ ಅದನ್ನು ವೆರಿಫೈ ಮಾಡಕ್ಕೆ ಅವರ ಫೋನಲ್ಲಿ ರಿದಾನಿಗೂ ಕಾಲ್ ಮಾಡಿದ್ದಾರೆ. ರಿದಾ ಸಹ ಆಚೆಯಿಂದ ಹೌದು ನಾನು ಬರ್ತಾ ಇದ್ದೀನಿ ಅಂತ ಸೈಫಿಗೆ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಆ ರೀತಿ ಟ್ರ್ಯಾಪ್ ಮಾಡಿ ಅವರನ್ನು ಅಲ್ಲಿ ಕರ್ಕೊಂಡ್ಬಂದು ಮರ್ಡರ್ ಮಾಡೋದ್ರ ಬಗ್ಗೆ ನಮಗೆ ಖಚಿತವಾಗಿ ಮಾಹಿತಿ ಸಿಕ್ಕಿದೆ. ಒಂದು ಸುಮಾರು ತಿಂಗಳಿಂದ ಇದರದ್ದು ಸಂಚು ನಡೀತಾ ಇದ್ರು ಕನಿಷ್ಠ ಒಂದು ಲಾಸ್ಟ್ 1.5-2 ತಿಂಗಳಲ್ಲಿ ಇದನ್ನು ಫೈನಲೈಸ್ ಮಾಡಬಹುದು ಅಂತಲೂ ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಇದು ಏನೋ ವೈಯಕ್ತಿಕ ಕಾರಣಗಳು ಇರೋದ್ರಿಂದ ಸಿಟ್ಟು ಮೇಲೆ ಮಾಡಿರೋ ಮರ್ಡರ್ ಅಂತ ನಾವು ಹೇಳಕ್ ಬರಲ್ಲ. ವೈಯಕ್ತಿಕ ಕಾರಣಗಳು 3 ಜನರಿಗಿತ್ತು, ಅದರಲ್ಲಿ ಸುಮಾರು ಜೆನ್ಯೂನ್ ಮ್ಯಾಟರ್ಸ್ ಇದೆ. ಆದ್ರೆ ಇದರ ಹಿಂದುಗಡೆ ಇದು ಪ್ರಾಥಮಿಕವಾಗಿ ನಮಗೆ ಕಂಡು ಬಂದಿರುವಂಥದ್ದು ಹಣಕಾಸಿನ ವಿಚಾರದಲ್ಲಿ ಅಥವಾ ದುಡ್ಡಿನ ವಿಚಾರದಲ್ಲಿ ಸೈಫನ್ನು ಮರ್ಡರ್ ಮಾಡಿದ್ದಾರೆ ಅಂತ ನಮಗೆ ಪ್ರಾಥಮಿಕವಾಗಿ ತನಿಖೆಯಲ್ಲಿ ಕಂಡು ಬರ್ತಾ ಇದೆ. ಇದರಲ್ಲಿ ಈ ಪ್ರಕರಣದಲ್ಲಿ ಆಲ್ರೆಡಿ ರಿದಾ ಎಂಬವರನ್ನು ನಾವು ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಮುಂದೆ ಅವರ ಹೆಸರು ರಿದಾ ಶಬಾನ್ ಅಂತ ಹೇಳಿ. ಬಟ್ ಈ ಸಂಚು ಇಬ್ಬರದು ಲೆವೆಲ್ ಅಲ್ಲಿ ಮುಗಿದಿಲ್ಲ. ಇನ್ನು ಮುಂದೆನೂ ಆರೋಪಿಗಳನ್ನು ನಾವು ವಶಕ್ಕೆ ತಗೊಂಡು ಇಂಟರ್ರೋಗೇಷನ್ ಮಾಡಿ ಮತ್ತೆ ಕ್ಲಿಯರ್ ಆಗಿ ಇದರದ್ದು ಸಂಚು ಬಗ್ಗೆ ಅಥವಾ ಪ್ಲಾನಿಂಗ್ ಬಗ್ಗೆ ಇನ್ನೂ ನಮ್ಮ ತನಿಖೆಯಲ್ಲಿ ಕಂಡು ಬರಲಿಕ್ಕೆ ಸದ್ಯಕ್ಕೆ ನಮಗೆ ಖಚಿತವಾಗಿ ಮಾಹಿತಿ ಬಂದಿರೋದು ಮತ್ತೆ ಪ್ಲಾನಿಂಗ್ ಮಾಡಿರೋದ್ರ ಬಗ್ಗೆ ಈಗ ಒಂದು ಅಡಿಷನಲ್ ಅರೆಸ್ಟ್ ಆಗಿದೆ. ಈಗಾಗಲೇ ನಮ್ಮ DSP ಉಡುಪಿ ಅವರ ನೇತೃತ್ವದಲ್ಲಿ ಮತ್ತೆ ಮಲ್ಪೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ತನಿಖೆ ನಡೀತಿದೆ. ಮತ್ತೆ ಫರ್ದರ್ ಡೀಟೇಲ್ಸ್ ಇನ್ನು ತನಿಖೆ ಮುಂದುವರೆದು ಮತ್ತೆ ಅದರಲ್ಲಿ ಪ್ರೋಗ್ರೆಸ್ ಆಗೋದು ಹೇಳ್ತೀವಿ. ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಿ ಇರುವಂಥದ್ದು ಅಥವಾ ಪರಿಚಯ ಇರುವಂಥದ್ದು ಸುಮಾರು ಅಭಿಪ್ರಾಯಗಳು ಬರ್ತಿದೆ, ಅವರಿಗೆ ಇರಬೇಕು ಅವೆಲ್ಲ ಕಿವಿ ಕೊಡಬೇಕು. ಸೈಂಟಿಫಿಕ್ ಆಗಿ ಪ್ರಾಪರ್ ಆಗಿ ತನಿಖೆ ನಡೀತಾ ಇದೆ. ಹಾಗಾಗಿ ಇದರಲ್ಲಿ ಸಂಚಿನಲ್ಲಿ ಯಾರು ಭಾಗವಹಿಸಿದ್ರು ಅವರೆಲ್ಲರಿಗೂ ನಾವು ಈ ಪ್ರಕರಣದಲ್ಲಿ ವಶಕ್ಕೆ ತಗೊಳ್ತೀವಿ, ಕಾನೂನು ಮುಂದೆ ತರ್ತೀವಿ ಅಂತ ನಾನು ಈ ಹಂತದಲ್ಲಿ ಹೇಳಕ್ಕೆ ಒಂದು ಹಂತ ತನಕ ಇತ್ತು. ಬಟ್ ಅವಳು ಸಹ ಕೋಆಪರೇಟ್ ಮಾಡ್ತಾರೆ. ಅದನ್ನೇ ಯೂಸ್ ಮಾಡಿ ಕಳಿಸಿದ್ದಾರೆ. ಎಸ್, ಕನಿಷ್ಠ 1 ವರ್ಷದಿಂದ ನಮಗೆ ಮಾತುಕತೆ ಆಗ್ತದೆ.